ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ 2 ವರ್ಷದ ಬಿ.ಎಡ್ ಕೋರ್ಸ್‌ಗೆ ಪ್ರವೇಶ ಅರ್ಜಿನ ಹೇಗೆ ಹಾಕೋದು ಅಂತ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೇನೆ. ನೀವೇನಾದರೂ ಹೊಸಬರಾಗಿದ್ದರೆ ನಮ್ಮ ಚಾನೆಲ್‌ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವೆಬ್ಸೈಟ್ ಲಿಂಕ್‌ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ ಲಿಂಕ್‌ನ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ಈಸಿಯಾಗಿ ಆನ್ಲೈನ್ ಅಪ್ಲಿಕೇಶನ್ನ ಸಲ್ಲಿಸ್ಬೋದು. ಈ ಒಂದು ಆನ್ಲೈನ್ ಅಪ್ಲಿಕೇಶನ್ನ ಬಂದುಬಿಟ್ಟು ನೀವು ಈ 3/10/2025ರಿಂದ ಪ್ರಾರಂಭ ಆಗಿದೆ. 3/11/2025ರವರೆಗೆ ಮಾತ್ರ ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಿದಾಗ ನೀವು ನಿಮ್ಮ ಡಾಕ್ಯುಮೆಂಟ್ಸ್‌ನೊಂದಿಗೆ ಏನಂತಂದರೆ 1 ವಾರದ ಒಳಗಡೆ ನೀವು ಆ ರೆಸ್ಪೆಕ್ಟಿವ್ ನೋಡಲ್ ಸೆಂಟರ್‌ನ ವಿಸಿಟ್ ಮಾಡಿ ವೆರಿಫಿಕೇಷನ್‌ನ ಮಾಡಿಸ್ಕೋಬೇಕಾಗತ್ತೆ. ಇಲ್ಲಿ ಯಾವೆಲ್ಲ ದಾಖಲೆಗಳು ಬೇಕು ನೀವು ಅಪ್ಲೈ ಮಾಡಬೇಕಂತಂದರೆ, ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ, ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಬೇಕಾಗತ್ತೆ. ನೀವು ಇನ್ ಕೇಸ್ ಅಂದರೆ ಮಾಸ್ಟರ್ ಡಿಗ್ರಿ ಏನೋ ಮಾಡಿದ್ರೆ ಅದರ ಮಾರ್ಕ್ಸ್ ಕಾರ್ಡ್ ಇದ್ದರೆ ನಡೆಯುತ್ತೆ. ಇಲ್ಲಾಂದರೆ ಡಿಗ್ರಿ ಮೇಲೆ ಅಷ್ಟೇ ಅಪ್ಲೈ ಮಾಡ್ತೀರಿ ಅಂತಂದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಒಂದೇ ಸಾಕು. ಇಲ್ಲಿ ನೀವು ಕರ್ನಾಟಕದ ಅಭ್ಯರ್ಥಿ ಅಂತ ಹೇಳೋದಕ್ಕೆ ಏನಂತಂದರೆ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗತ್ತೆ. ಅಥವಾ ನೀವೇನಂತಂದರೆ 1ರಿಂದ 12ನೇ ತರಗತಿವರೆಗೆ ನೀವು ಸ್ಟಡಿ ಸರ್ಟಿಫಿಕೇಟ್‌ನ ತೊಗೋಬೋದು. ಮಿನಿಮಮ್ ಏನಂತಂದರೆ 7 ವರ್ಷದ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗತ್ತೆ. ನೀವು ಕನ್ನಡ ಮಾಧ್ಯಮ ಮೀಸಲಾತಿ ಏನಾದರೂ ಬೇಕಂತಂದರೆ 1ರಿಂದ 10ನೇ ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀರಿ ಅಂತಂದು ಅದರ ವ್ಯಾಸಂಗ ಪ್ರಮಾಣ ಪತ್ರ ಬೇಕಾಗತ್ತೆ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ನಿಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಥವಾ 2A 2B 3A 3B ಇದ್ದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ಬೇಕಾಗತ್ತೆ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮತ್ತು ನೀವೇನಾದರೂ ಹೊರನಾಡು ಕನ್ನಡಿಗ, ಗಡಿನಾಡು ಕನ್ನಡಿಗ ಏನಾದರೂ ಇದ್ದರೆ ಅದರ ಸರ್ಟಿಫಿಕೇಟ್‌ಗಳು ಬೇಕಾಗತ್ತೆ. ಇಲ್ಲಿ ಫೀನ ಬಂದುಬಿಟ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದು ಬಂದುಬಿಟ್ಟು ₹100 ಅಪ್ಲಿಕೇಶನ್ನ ಸಲ್ಲಿಸಿ ₹100 ಆನ್ಲೈನ್ ಫೀ ಪೇಮೆಂಟ್‌ನ ಮಾಡಬೇಕಾಗತ್ತೆ. ಇಲ್ಲಿ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ಶುಲ್ಕ ಇರೋದಿಲ್ಲ. ಯಾವುದೇ ಥರ ಫೀ ಕಟ್ಟುವಾಗಿರೋದಿಲ್ಲ. ಇಲ್ಲಿ ಮತ್ತೆ ಏನಂತಂದರೆ OBC ಕ್ಯಾಟಗರಿಗೆ ಬಂದರೆ ₹300 ಫೀನ ಪೇಮೆಂಟ್ ಮಾಡಬೇಕಾಗತ್ತೆ. ಈಗ ವೆಬ್ಸೈಟಿಗೆ ಬಂದರೆ ಈ ಥರ CA ಸೆಲ್ ಅಂತ ಬರ್ತಾ ಹೋಗುತ್ತೆ. ಇಲ್ಲಿ ನಾನು ವೆಬ್ಸೈಟ್ ಲಿಂಕ್‌ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಅಂತಿದೆ 2025-26 ಇಯರ್ ಅಂತಂದು. ಕ್ಲಿಕ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಈ ಥರ ಬರ್ತಾ ಹೋಗುತ್ತೆ. ಇಲ್ಲಿ ಏನಂತಂದರೆ ಇಲ್ಲಿ ಒಂದು ನೀವು ಏನಂತಾರೆ ಇನ್ಸ್ಟಿಟ್ಯೂಷನ್ ಲೀಸ್ಟ್‌ನ ನೀವು ನೋಡ್ಕೋಬೋದು. ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿದ್ದೀರ ಅಂತಂದರೆ ನಿಮ್ಮ ರೆಸ್ಪೆಕ್ಟಿವ್‌ರಲ್ಲಿ ಯಾವ ಒಂದು ಕೋರ್ಸ್ ಇದೆ, ಏಡೆಡ್ಡೋ ಅನ್‌ಏಡೆಡ್ಡಾ ಅಂತಂದು ಎಲ್ಲ ಯಾವ ಒಂದು ಯೂನಿವರ್ಸಿಟಿ ಅಂತಂದು ಎಲ್ಲ ನೋಡ್ಕೋಬೋದು. ಮೆಥಡ್ಸ್ ಯಾವ್ದ್ಯಾವ್ದಿದೆ, ನಿಮ್ಮ ಒಂದು ಅಪ್ಲೈ ಮಾಡ್ತಿರ್ತಕ್ಕಂಥ ಕಾಲೇಜಲ್ಲಿ ಯಾವ್ಯಾವ ಮೆಥಡ್ಸ್ ಇದೆ ಅಂತ ನೀವು ನೋಡ್ಕೋಬೋದು. ಇದನ್ನ ನೋಡ್ಕೊಂಡಿದ್ರೆ ಒಳ್ಳೆಯದು. ನಿಮ್ಮ ಈ ಸಿಟಿ ಯಾವುದು, ನೀವು ಯಾವ ಒಂದು ಸಿಟಿನಲ್ಲಿ ಅಪ್ಲೈ ಮಾಡ್ತಿದ್ದೀರಾ, ಯಾವ ಒಂದು ಕಾಲೇಜಿಗೆ ಅಪ್ಲೈ ಮಾಡ್ತಿದ್ದೀರಾ ಅಂತಂದು. ನಾನು ಇಲ್ಲಿ ಬಂದಾಗ ಇಲ್ಲಿ ಈ ಥರ ಇನ್ಸ್ಟಿಟ್ಯೂಷನ್ ಲಿಸ್ಟ್‌ನ ಕ್ಲಿಕ್ ಮಾಡಿದ್ರೆ ಈ ಥರ ಬರ್ತಾ ಹೋಗುತ್ತೆ. ನಾನು ಇಲ್ಲಿ ಮತ್ತೆ ಬ್ಯಾಕ್ ಬರ್ತೇನೆ. ಇಲ್ಲಿ ಏನಂತಂದರೆ ನೀವು ಫಸ್ಟ್ ಟೈಮ್ ಆಗ್ತಿದ್ದೀರಾ ಅಂತ ಅಂದರೆ ನೀವೇನಂತಂದರೆ ರಿಜಿಸ್ಟ್ರೇಷನ್‌ನ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ರಿ ಮತ್ತೊಂದು ಪಾಪಪ್ ಬರ್ತಿದೆ ನಿಮಗೆ. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಅಟೆಂಡ್ ವೆರಿಫಿಕೇಷನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಟ್ ದ ರೆಸ್ಪೆಕ್ಟಿವ್ ನೋಡಲ್ ಸೆಂಟರ್. ನೀವು ಆನ್ಲೈನ್ ಅಪ್ಲಿಕೇಶನ್ನ ಹಾಕಿದಾಗ 7 ದಿನದ ಒಳಗಡೆ ನೋಡಲ್ ಸೆಂಟರ್ ನಿಮ್ಮ ಯಾವುದೋ ಒಂದು ನೋಡಲ್ ಸೆಂಟರ್ ಇದೆಯಲ್ಲ ಆ ಥರದಲ್ಲಿ ನೀವು ಅಲ್ಲಿ ವೆರಿಫಿಕೇಷನ್ನ ಮಾಡಿಸ್ಕೋಬೇಕಾಗತ್ತೆ ಡಾಕ್ಯುಮೆಂಟ್‌ನ. ಇಲ್ಲಿ ಏನಿಲ್ಲ, ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರಿಂದ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಈ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಕ್ಯಾಂಡಿಡೇಟ್ಸ್ ನೇಮ್ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ಕ್ಯಾಂಡಿಡೇಟ್ಸ್‌ನ ನೇಮ್‌ನ ಕರೆಕ್ಟಾಗಿ ಬರಿಬೇಕಾಗತ್ತೆ. ಮೊಬೈಲ್ ನಂಬರ್ ಬರಿಬೇಕಾಗತ್ತೆ, ಇಮೇಲ್ ಐಡಿನ ಬರಬೇಕಾಗತ್ತೆ, ಯೂಸರ್ ನೇಮ್‌ನ ಬರಿಬೇಕಾಗತ್ತೆ, ಮತ್ತು ಪಾಸ್ವರ್ಡ್‌ನ ಟೈಪ್ ಮಾಡಬೇಕಾಗತ್ತೆ. ಇಲ್ಲಿ ಮತ್ತೆ ಕನ್ಫರ್ಮ್ ಪಾಸ್ವರ್ಡ್‌ನ ನೀವು ಯೂಸರ್ ನೇಮ್‌ನ ಹೇಗೆ ಇಟ್ಕೋಬೇಕಂತ ನೀವು ನೋಡ್ಕೊಂಡ್ರೆ ಇಲ್ಲಿ ತೋರಿಸುತ್ತೆ ನಿಮಗೆ. ನೀವು ಯಾವುದೋ ಒಂದು ಯೂಸರ್ ನೇಮ್‌ನ ಇಟ್ಕೋಬೋದು. ಇಲ್ಲಿ VUE265 VUE275 ಏನೋ ಒಂದು ನೀವು ಹೆಂಗಾದ್ರೂ ಇಟ್ಕೋಬೋದು ಇಲ್ಲಿ. ಇಲ್ಲಿ ತುಂಬಿದಾಗ ಇಲ್ಲಿ ರಿಜಿಸ್ಟರ್ ಅಂತ ಕೊಡ್ಬೇಕು. ರಿಜಿಸ್ಟ್ರೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ನೀವು ರಿಜಿಸ್ಟ್ರೇಷನ್ ಪ್ರೋಸೆಸ್‌ನ ಕಂಪ್ಲೀಟ್ ಮಾಡಿದಾಗ ಈ ಥರ ಎಲ್ಲ ಡೀಟೇಲ್ಸ್ ಬರ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ನೋಡ್ರಿ ಪರ್ಸನಲ್ ಡೀಟೇಲ್ಸ್‌ನ ತುಂಬಬೇಕಾಗತ್ತೆ. ಇಲ್ಲಿ ರಿಸರ್ವೇಷನ್ನ ತುಂಬಬೇಕಾಗತ್ತೆ, ಎಜುಕೇಷನು, ಇನ್ಸ್ಟಿಟ್ಯೂಷನು, ಡಿಸ್ಟ್ರಿಕ್ಟು, ಫೋಟೋ ಆ್ಯಂಡ್ ಡಾಕ್ಯುಮೆಂಟ್ಸ್‌ನ ಅಪ್ಲೋಡ್ ಮಾಡಬೇಕಾಗುತ್ತೆ, ಪೇಮೆಂಟ್ ಮಾಡಬೇಕಾಗುತ್ತೆ, ಪ್ರಿಂಟ್ ತೊಗೋಬೇಕಾಗತ್ತೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ್‌ನ ಕರೆಕ್ಟಾಗಿ ಫಸ್ಟ್ ಟೈಮ್ ತುಂಬಬೇಕಾಗತ್ತೆ. ನಿಮ್ಮ ಅಭ್ಯರ್ಥಿ ಹೆಸರು ಏನು, ಯಾವ ಒಂದು ನೋಡಲ್ ಸೆಂಟರ್‌ನ, ಈಗ ನಿಮ್ಮ ಹೆಸರು ಏನು ಅಂತಂದು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವ ಒಂದು ನಿಮ್ಮ ಡಯಟ್ ಯಾವುದು ಬರುತ್ತೆ, ನೀವು ಸಪೋಸ್ ನೀವು ಡಯಟ್ ದಾವಣಗೆರೆ ಬಂದರೆ ದಾವಣಗೆರೆನ ಸೆಲೆಕ್ಟ್ ಮಾಡಿ. ಡಯಟ್ ನಿಮ್ಮದು ಧಾರವಾಡ ಬಂದರೆ ಧಾರವಾಡ ಸೆಲೆಕ್ಟ್ ಮಾಡಿ. ಇಲ್ಲಿ ನಾನು ಇಲ್ಲಿ ಡಯಟ್ ಚಿತ್ರದುರ್ಗನ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ ಡಯಟ್ ಚಿತ್ರದುರ್ಗ ಅಂತ ಸೆಲೆಕ್ಟ್ ಮಾಡ್ತೇನೆ. ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಪ್ರಕಾರ ನಿಮ್ಮ
ಡೇಟ್ ಆಫ್ ಬರ್ತ್ನ ಮೇಲು ಫಿಮೇಲ ಸೆಲೆಕ್ಟ್ ಮಾಡಬೇಕು. ಟ್ರಾನ್ಸ್ಜೆಂಡರ್ ಇದ್ದರೆ ಟ್ರಾನ್ಸ್ಜೆಂಡರ್ಸ್, ಫಾದರ್ ನೇಮ್ನ ಮದರ್ಸ್ ನೇಮ್ನ ಟೈಪ್ ಮಾಡಬೇಕು. ಇಲ್ಲಿ ಪರ್ಸ್ನಲ್ ಪೋಸ್ಟಲ್ ಅಡ್ರೆಸ್ನ ಟೈಪ್ ಮಾಡಬೇಕು. ಸಿಟಿ, ಸ್ಟೇಟ್ ಯಾವುದು, ನಿಮ್ಮ ಸ್ಟೇಟ್ ಯಾವುದು ಇನ್ನು ಸೆಲೆಕ್ಟ್ ಮಾಡಬೇಕು. ಕರ್ನಾಟಕ, ಡಿಸ್ಟೇಟ್ನ ಯಾವುದು, ತಾಲೂಕು ಯಾವುದು, ಪಿನ್ ಕೋಡ್ನ ಯಾವುದು. ನಿಮ್ದು ಎರಡು ಅಡ್ರೆಸ್ ಸೇಮ್ ಇತ್ತಂದರೆ ಪೋಸ್ಟಲ್ ಅಡ್ರೆಸ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ರೆ ಎಲ್ಲ ಆಟೋಮೆಟಿಕ್ ಆಗಿ ಡೀಟೇಲ್ ಫೆಚಪ್ ಆಗುತ್ತೆ, ಸಬ್ಮಿಟ್ ಕೊಡಬೇಕಾಗತ್ತೆ. ಇಲ್ಲಿ ನೀವು ಪರ್ಸನಲ್ ಡೀಟೇಲ್ಸ್ನ ಫಿಲ್ಅಪ್ ಮಾಡಿದಾಗ ರಿಸರ್ವೇಷನ್ ಡೀಟೇಲ್ಸ್ನ ತುಂಬ್ಕೊತ ಹೋಗ್ಬೇಕತ್ತೆ. ನೀವು ಕನ್ನಡ ಮೀಡಿಯಮ್ನ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಓದಿದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ತೇನೆ ನಾನು. ಇಲ್ಲಿ ಕರ್ನಾಟಕನ ಯಾವುದು, ಕರ್ನಾಟಕ ಇದ್ದರೆ ಕರ್ನಾಟಕ ಸೆಲೆಕ್ಟ್ ಮಾಡಿ, ನಾನ್ ಕರ್ನಾಟಕ ಇದ್ದರೆ ನಾನ್ ಕರ್ನಾಟಕ, ಕರ್ನಾಟಕದ ಬಿಟ್ಟು ಬೇರೆ ಅಪ್ಲೈ ಮಾಡ್ತೀರಿ. ಯಾವ ಒಂದು ಮದರ್ ಟಂಗ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಫಿಸಿಕಲಿ ಚಾಲೆಂಜ್ಡ್ ವಿಕಲಚೇತನರಿದ್ದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನೇಚರ್ ಆಫ್ ಹ್ಯಾಂಡಿಕ್ಯಾಪ್ ಬರ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ನೀವು ಫಿಸಿಕಲಿ ಚಾಲೆಂಜ್ಡ್ ಅಲ್ಲ ಅಂತಂದರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮದರ್ ಟಂಗ್ನ ಯಾವುದೋ ಒಂದು ಸೆಲೆಕ್ಟ್ ಮಾಡಿ. ಇದು ಸೆಲೆಕ್ಟ್ ಮಾಡಿದಾಗ ನೀವು ರಿಸರ್ವೇಷನ್ ಫಸ್ಟ್ ಇದರಲ್ಲಿ ಫೀಲ್ಡಲ್ಲಿ ಪರ್ಸನಲ್ ಡೀಟೇಲ್ಸ್ನ ತುಂಬಿದ್ದೀರಾ, ನೆಕ್ಸ್ಟ್ ರಿಸರ್ವೇಷನ್ನ ತುಂಬಿದ್ದೀರಾ. ಈ ರಿಸರ್ವೇಷನ್ನ ತುಂಬ್ಕೊತ ಹೋಗ್ಬೇಕಾಗತ್ತೆ. ನಾವು ಇದು ತುಂಬ್ತಿರೋದು ಇಲ್ಲಿ ಆರ್ ಡಿ ನಂಬರ್ ಕ್ಲೇಮಿಂಗ್ ರಿಸರ್ವೇಷನ್ ಅಂಡರ್ ಎನಿ ಕ್ಯಾಟಗರಿ ಅಂತ ಕೇಳ್ತಿದೆ. ನೀವು ಯಾವುದಾದ್ರೂ ಮೀಸಲಾತಿನ ಪಡಿತೀರ ಅಂತಂದು, ಯಾವುದೋ ರಿಸರ್ವ್ಡ್ ಕ್ಯಾಟಗರಿ ಇದ್ರೆ ಅಂತಂದು, ಇಲ್ಲಿ ನೀವು ರಿಸರ್ವ್ಡ್ ಕ್ಯಾಟಗರಿ ಅಂಡರ್ ನೀವು ರಿಸರ್ವೇಷನ್ ತೊಗೋಬೇಕಂತಂದರೆ ಇಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ನ ಹಾಕಬೇಕಾಗತ್ತೆ. ಇಲ್ಲಿ ಯಾವ ಒಂದು ಕ್ಯಾಟಗರಿ ಅಂತಂದು ನೀವು ಟೈಪ್ ಮಾಡೋಕ್ಕಾಗತ್ತೆ. ಇಲ್ಲಿ ನೀವು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ನ ಪಡಿಬೇಕಂದ್ರೆ ಎಸ್ ಅಂತ ಕೊಡಬೇಕಾಗತ್ತೆ. ಇಲ್ಲಿ ಆರ್ ಡಿ ನಂಬರ್ನ ಹಾಕಬೇಕಾಗತ್ತೆ. ಯಾವ ಒಂದು ಎಚ್ ಕೆ ಡಿಸ್ಟ್ರಿಕ್ಟ್ ಅಂತ ಸೆಲೆಕ್ಟ್ ಮಾಡಬೇಕು. ಯಾವುದಾದ್ರೂ ಸ್ಪೆಷಲ್ ಗ್ರೂಪ್ ಸೇರಿದ್ದೀರಾ ಅಂತ ಕೇಳ್ತಿದೆ. ಇಲ್ಲಿ ಎಸ್ ಅಂತ ಕೊಟ್ಟರೆ ನಿಮಗೆ ನೋಡ್ರಿ ಇಲ್ಲಿ ತೋರಿಸ್ತಾ ಹೋಗುತ್ತೆ ಆಪ್ಷನ್ನು ನಿಮಗೆ. ಡಿಫೆನ್ಸು, ಎಕ್ಸ್ ಸರ್ವಿಸ್ ಮೆನು, NCC, ನಿಮ್ಗೆ ಯಾವುದಾದ್ರೂ ರಿಸರ್ವೇಷನ್ ಇದ್ದರೆ NCC, NSS, ಸ್ಪೋರ್ಟ್ಸ್ ಪರ್ಸನ್ ಇದ್ದರೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದರೆ ಯಾವುದೇ ಸ್ಪೆಷಲ್ ಗ್ರೂಪಿಗೆ ಫೋಕಸ್ ಇಲ್ಲ ಅಂತಂದರೆ ನೀವು ಸ್ಪೆಷಲ್ ಗ್ರೂಪಿಗೆ ಸೇರ್ಪಡಲ್ಲ ಅಂತಂದರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಪರ್ಸನಲ್ ಡೀಟೇಲ್ಸ್ನ ತುಂಬಿದ್ರೆ, ರಿಸರ್ವೇಷನ್ನ ತುಂಬಿದ್ರೆ, ಎಜುಕೇಷನ್ ಡೀಟೇಲ್ಸ್ನ ತುಂಬಬೇಕಾಗತ್ತೆ. ಈಗ ಥರ್ಡ್ ಸ್ಟೆಪ್ಪಲ್ಲಿ ನೀವು SSLC ಪಾಸ್ ಮಾಡಿದ್ದೀರಾ ಎಸ್ ಅಂತ ಸೆಲೆಕ್ಟ್ ಮಾಡಿ, PUC ಪಾಸ್ ಮಾಡಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ನೀವು ಬ್ಯಾಚುಲರ್ ಡಿಗ್ರಿನ ಪಾಸ್ ಮಾಡಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ. ಇದು ಯಾವ PUC ಈಕ್ವಲೆಂಟ್ ಕೋರ್ಸ್ಗಳನ್ನು ಏನಾದ್ರು ಮಾಡಿದ್ದೀರಾ ಅಂತ ಕೇಳುತ್ತೆ. ಇಲ್ಲ ಅಂತಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿ. ಯಾವ ಒಂದು ಡಿಗ್ರಿನ ಪಾಸ್ ಮಾಡಿದರೆ ಇಲ್ಲಿ ಒಂದು ನೀವು ನೋಡ್ಬೋದು ಅಡ್ವಾಂಟೇಜು. BCom ಮಾಡಿರೋರು, BCA ಮಾಡಿರೋರು ಈಗ B.Ed ಅಪ್ಲೈ ಮಾಡೋದು, BE ಮಾಡಿರೋರು ಅಪ್ಲೈ ಮಾಡ್ಬೋದು, BBA, BBM, BSW ಎಲ್ಲರೂ ಅಪ್ಲೈ ಮಾಡೋದು. ಮೊದಲು ಏನಂತಂದರೆ BA ಕ್ಯಾಟಗರಿ, BA ಮತ್ತು BSc ಮತ್ತು ಎರಡೇ ಅಪ್ಲೈ ಮಾಡ್ಬೋದಾಗಿತ್ತು. ಈಗ BCA, BCom, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಎಲ್ಲರೂ B.Edನ ಅಪ್ಲೈ ಮಾಡ್ಬೋದು. ಇಲ್ಲಿ ಯಾವ ಒಂದು ಡಿಗ್ರಿ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ನೀವು BSc ಇದ್ದರೆ BSc ಸೆಲೆಕ್ಟ್ ಮಾಡಿ. ಇಲ್ಲಿ ಯೂನಿವರ್ಸಿಟಿ ಯಾವುದು ನಿಮ್ಮದು ಅಂತ ಬರುತ್ತೆ ಅಂತ ಅದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ಯೂನಿವರ್ಸಿಟಿ ನೇಮ್ ಸೆಲೆಕ್ಟ್ ಮಾಡೋಕ್ಕಾಗತ್ತೆ. ಅಡ್ಮಿಷನ್ ಯಾವ ಒಂದು ವರ್ಷದಲ್ಲಿ ಅಡ್ಮಿಷನ್ ಆಗಿದ್ದೀರಾ, ನೀವು ಯಾವ ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಫಸ್ಟ್ ಲ್ಯಾಂಗ್ವೇಜಲ್ಲಿ ಡಿಗ್ರಿಯಲ್ಲಿ ಏನು ಓದಿದ್ರಿ, ಇಂಗ್ಲೀಷ್ ಓದಿದ್ರಾ, ಹಿಂದಿ ಓದಿದ್ರಾ, ಕನ್ನಡ ಓದಿದ್ರಾ ಅಂತಂದು ಇದನ್ನು ಸೆಲೆಕ್ಟ್ ಮಾಡೋಗುತ್ತೆ. ಲ್ಯಾಂಗ್ವೇಜ್ ಫಸ್ಟ್ ಯಾವುದು, ಲ್ಯಾಂಗ್ವೇಜ್ ಸೆಕೆಂಡ್ ಯಾವುದು ಅಂತ ಸೆಲೆಕ್ಟ್ ಮಾಡೋಗುತ್ತೆ. ನೀವು ಡಿಗ್ರಿಯಲ್ಲಿ ಯಾವುದು ಓದಿದ್ದೀರಾ, BA ಓದಿದರೆ ಯಾವ ನಿಮ್ಮ ರೆಸ್ಪೆಕ್ಟಿವ್ ಇದು ಬರುತ್ತಲ್ಲ ಸಬ್ಜೆಕ್ಟ್ಸ್ ಇರ್ತಾವೆ ಅದನ್ನು ಸೆಲೆಕ್ಟ್ ಮಾಡೋಗುತ್ತೆ. BCA ಓದಿದರೆ ಯಾವ ರೆಸ್ಪೆಕ್ಟಿವ್ ಸಬ್ಜೆಕ್ಟ್, ಆಪ್ಷನಲ್ 1 ಯಾವ್ದು ಓದಿದ್ರಿ, ಆಪ್ಷನಲ್ 2 ಯಾವುದು ಓದಿದ್ರಿ. ಕೆಮಿಸ್ಟ್ರಿ ಸಪೋಸ್ ನಾನು ಇಲ್ಲಿ BSc ಓದಿದ್ದೀನಿ ಅಂತ ತಿಳ್ಕೊಡ್ರಿ, ಯಾವುದು ಓದಿದ್ದೀರಾ, ಫಿಸಿಕ್ಸ್ ಫಸ್ಟ್ ತೊಗೊಂಡಿದ್ದೀರಾ ಅಥವಾ ಕೆಮಿಸ್ಟ್ರಿ ಆಪ್ಷನಲ್ ಸೆಕೆಂಡಾಗಿ ಯಾವ್ದು ತೊಗೊಂಡಿದ್ದೀರಾ, ಇಲ್ಲಿ ಕೆಮಿಸ್ಟ್ರಿ ತೊಗೊಂಡಿರ್ತೀರಾ, ಇಲ್ಲಿ ಆಪ್ಷನ್ ಥರ್ಡ್ ಆಗಿ ಮ್ಯಾಥ್ಸ್ ತೊಗೊಂಡಿರ್ತೀರಾ, ಇಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಅದೇ ಥರ ನೀವು BA ಓದಿದರೆ ನೀವು ಯಾವುದು ಆಪ್ಷನಲ್ ಸಬ್ಜೆಕ್ಟ್ಸ್ನ ಯಾವುದಾದ್ರು ಓದಿದ್ದೀರಾ ಡಿಗ್ರಿ ಲೆವೆಲಲ್ಲಿ ಅಂತ ಸೆಲೆಕ್ಟ್ ಮಾಡೋಕ್ಕೆ. ಇಲ್ಲಿ ನೀವು ಎಷ್ಟು ಮಾರ್ಕ್ಸ್, ಮ್ಯಾಕ್ಸಿಮಮ್ ಮಾರ್ಕ್ಸಿಗೆ ಎಷ್ಟು ಟೋಟಲ್ ಒಬ್ಟೆಂಡ್ ಮಾರ್ಕ್ಸನ್ನು ಎಷ್ಟಂತ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಒಬ್ಟೆಂಡ್ ಆಟೋಮೆಟಿಕಲಿ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ PG ಓದಿದರೆ, ನೀವು ಪೋಸ್ಟ್ ಗ್ರಾಜ್ಯುಯೇಟ್ ಓದಿದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ನೋ ಸೆಲೆಕ್ಟ್ ಮಾಡಿದ್ರೆ ಇವೆಲ್ಲ ಯಾವುದೋ ಫೀಲ್ಡ್ ಫಿಲ್ಅಪ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಇನ್ ಕೇಸ್ PG ಓದಿದ್ರೆ ಅಂತಂದರೆ ಯಾವೊಂದು ಓದಿದ್ದೀರಾ ಸಬ್ಜೆಕ್ಟ್ನ ಅಂತಂದು ಇಲ್ಲಿ PG ಯಾವ ಒಂದು ವರ್ಷದಲ್ಲಿ ಪಾಸ್ ಆಗಿದ್ದೀರಾ, ಯಾವ ಒಂದು ಯೂನಿವರ್ಸಿಟಿಯಿಂದ ಓದಿದ್ದೀರಾ, ಯಾವ ಒಂದು ಯೂನಿವರ್ಸಿಟಿ ನೇಮ್, ಎಷ್ಟು ಮಾರ್ಕ್ಸಿಗೆ ಎಷ್ಟು ಮಾರ್ಕ್ಸ್ ಪಡೆದಿದ್ದೀರಾ, ಎಷ್ಟು ಒಬ್ಟೆಂಡ್ ಅಂತ ತಂತಾನೆ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟು, ಇನ್ಕಮ್ ಡೀಟೇಲ್ಸ್, ನೀವು ಇನ್ಕಮ್ ಸರ್ಟಿಫಿಕೇಟ್ ಪ್ರಕಾರ ನಿಮ್ಮ ಇನ್ಕಮ್ ಎಷ್ಟಿದೆ, ಇಲ್ಲಿ 2.5 ಲಕ್ಷದ ಒಳಗಡೆ ಇದ್ದರೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಇನ್ಕಮ್ ನಂಬರ್ನ ಮತ್ತು ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅದರಲ್ಲಿ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅದನ್ನು ಎಂಟ್ರಿ ಮಾಡಿ.
ಇಲ್ಲಿ ಫೋರ್ತ್ ಒಂದು ಫೀಲ್ಡ್‌ನಲ್ಲಿ ಏನಂತಂದ್ರೆ, ನೀವು ಇಲ್ಲಿ ಇನ್‌ಸ್ಟಿಟ್ಯೂಷನ್‌ನ ಸೆಲೆಕ್ಟ್ ಮಾಡ್ಬೇಕತ್ತೆ. ಪರ್ಸನಲ್ ಡೀಟೇಲ್ಸು ರಿಸರ್ವೇಷನ್ ತುಂಬಿದ್ರೆ, ಎಜುಕೇಷನ್ ಡೀಟೇಲ್ಸ್‌ನ ತುಂಬಿದ್ರೆ ಇನ್‌ಸ್ಟಿಟ್ಯೂಷನ್ನು. ನೀವು ಯಾವ ಒಂದು ಜಿಲ್ಲೆಯಲ್ಲಿ ಓದೋಕ್ಕೆ ಬಯಸ್ತೀರೋ, ಆ ಒಂದು ಜಿಲ್ಲೆನ ಸೆಲೆಕ್ಟ್ ಮಾಡಿ. ಇಲ್ಲಿ ಸಪೋಸ್ ನಾನು ದಾವಣಗೆರೆ ಅಂತ ಸೆಲೆಕ್ಟ್ ಮಾಡಿದ್ರೆ, ಇಲ್ಲಿ ಯಾವ ಒಂದು ಇನ್‌ಸ್ಟಿಟ್ಯೂಷನ್ ಯಾವ ಥರ ಏಡೆಡ್ ಬೇಕಾ? ಅನ್‌ಎಡೆಡ್ ಬೇಕಾ? ಕಾಲೇಜಸ್ ಸೆಲೆಕ್ಟ್ ಮಾಡಿ. ಇಲ್ಲಿ ಏಡೆಡ್ ಕಾಲೇಜ್ ತೋರಿಸಿದ್ರೆ, ಇಲ್ಲಿ ನಿಮಗೆ ಈ ಲೀಸ್ಟಲ್ಲಿ ತೋರಿಸುತ್ತೆ ನಿಮಗೆ, ಯಾವುದು ಇದೆ ಅಂತಂದು. ಯಾವುದೇ ಒಂದು ಸೆಲೆಕ್ಟ್ ಮಾಡಿ. ಅದೇ ಥರ ಮತ್ತೆ ನೀವು ಯಾವ ಊರಲ್ಲಿ ನಿಮಗೆ ಬೇಕು ಅಂತಂದು ಅದನ್ನು ಅದೇ ಥರ ಸೆಲೆಕ್ಟ್ ಮಾಡ್ಕೊಂತವ್ರಿ. ಮತ್ತೆ ಏಡೆಡ್ ಆಯಿತು. ಈಗ ಮತ್ತೆ ಅದೇ ಥರ ಏನಂತಂದರೆ ಅನ್‌ಎಡೆಡ್ ಕಾಲೇಜ್‌ನ ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಾನು ಡೆಮೋ ಪರ್ಪಸಿಗೆ ತೋರಿಸ್ತಿದ್ದೀನಿ. ಇಲ್ಲಿ ದಾವಣಗೆರೆ ಅಂತ ಮತ್ತೆ ಸೆಲೆಕ್ಟ್ ಮಾಡ್ತೀನಿ ನಾನು. ದಾವಣಗೆರೆ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಅನ್‌ಎಡೆಡ್ ಕಾಲೇಜುಗಳು ಯಾವ್ಯಾವಿದ್ದಾವೆ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಇಷ್ಟು ಕಾಲೇಜುಗಳು ಬರ್ತವೆ. ನೀವು ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ತಾ ಹೋಗ್ತೀರಾ ಅದನ್ನೆಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ಅನ್‌ಎಡೆಡ್ ಬಂದರೆ ಪ್ರೈವೇಟ್ ಕಾಲೇಜಸ್ಗಳು ಯಾವ್ಯಾವ ಇದಾವೆ ಅಂತ ಇಲ್ಲಿ ಲೀಸ್ಟೆಲ್ಲ ತೋರಿಸುತ್ತೆ. ಯಾವುದೋ ಒಂದು ಸೆಲೆಕ್ಟ್ ಮಾಡಿರಿ. ಇಂಥವು ಇಲ್ಲಿ ನೋಡ್ರಿ ಟೋಟಲ್ ಬಂದುಬಿಟ್ಟು ನೀವು ಮ್ಯಾಕ್ಸಿಮಮ್ ಎಷ್ಟಿದೆ ಅಂತಂದರೆ ಎಷ್ಟು 20ರ ತನಕನೂ ಆ್ಯಡ್ ಮಾಡ್ಬೋದು. ಬೇಡ ಅಂತಂದರೆ ಡಿಲೀಟು ಮಾಡ್ಬೋದು. ಈಗ ಎಲ್ಲ ತುಂಬಿರ್ತೀರಾ, ಯಾವುದೋ ನಿಮ್ಮ ಕ್ರೊನಾಲಜಿಕ್ ಆರ್ಡ್ರಲ್ಲಿ ತುಂಬಕ್ಕಾಗಿಲ್ಲ ಅಂತಂದರೆ ಇಲ್ಲಿ ಡಿಲೀಟ್ ಆಲ್ ಅಂತ ಕೊಟ್ಟರೆ ಮತ್ತೆ ಇದು ಮಾಡ್ಕೊಂತ ಆ್ಯಡ್ ಇನ್‌ಸ್ಟಿಟ್ಯೂಟ್ ಅಂತ ಕೊಟ್ಟರೆ ನೀವು ಮತ್ತೆ ಆ್ಯಡ್ ಮಾಡ್ಕೊತ ಹೋಗ್ಬೋದು. ಇಲ್ಲಿ ನೋಡ್ರಿ ನೀವು ಎಷ್ಟು ಕೊಡ್ತಾ ಹೋಗ್ತೀರಾ ಹಾಗೆ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಮ್ಯಾಕ್ಸಿಮಮ್ ಎಷ್ಟು 10, 15, 20ರ ತನಕನೂ ತುಂಬೋದು. ತಕ್ಷಣ ನೀವೇನಂತಂದರೆ ಸಬ್ಮಿಟ್ ಕೊಡ್ಬೇಕಿಲ್ಲಿ ಬರುತ್ತೆ ನಿಮಗೆ. ಇಲ್ಲಿ ನೋಡ್ರಿ ಇಲ್ಲಿ ಏನೇನು ಅಪ್ಲೋಡ್ ಮಾಡ್ಬೇಕಂತ ಎಲ್ಲ ಡೀಟೇಲ್ಸಾಗಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ಕ್ಯಾಂಡಿಡೇಟ್‌ನ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಇದನ್ನ ಯಾವ ಒಂದು ಫೋಟೋನ 20 KB ಒಳಗಡೆನೇ ಇದೆ. ಸಿಗ್ನೇಚರ್‌ನು ಅಷ್ಟೇ. ಇಲ್ಲಿ ನೀವು ಏನು ಮಾಡ್ತೀರಾ ಅಂತಂದರೆ ಈ ಫೋಟೋನ ಕ್ಲಿಯರಾಗಿ DPI ಫಾಲ್ ಆಗಲಿಲ್ದಂಗೆ ರೆಸಲ್ಯೂಷನ್ ಕ್ಲಿಯರಾಗಿ ಕಾಣ್ತಿರಬೇಕು. ಕಮ್ಮಿ ಸೈಜಿನ KB ಇರತಕ್ಕಂಥ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರ್‌ನು ಅಷ್ಟೇ. ನೀವು ಕ್ಯಾಂಡಿಡೇಟ್ ಸಿಗ್ನೇಚರ್‌ನ ಕರೆಕ್ಟಾಗಿ ಕಾಣೋ ಥರ DPIನೂ ಫಾಲ್ ಆಗಬಾರ್ದು. ಆ ಥರ ಸಿಗ್ನೇಚರ್‌ನ ಅಪ್ಲೋಡ್ ಮಾಡೋಕ್ಕಾಗತ್ತೆ. ಇಲ್ಲಿ SSLC ಮಾರ್ಕ್ಸ್ ಕಾರ್ಡ್‌ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ನೋಡ್ರಿ ಇಲ್ಲಿ 1 KB ಟು 1 MB ಒಳಗಡೆ ನೀವು ಅಪ್ಲೋಡ್ ಮಾಡ್ಬೋದು. ಕ್ಲಿಯರಾಗಿ ಕಾಣ್ತಿರ್ಬೇಕು ಅಷ್ಟೇ. ಇಲ್ಲಿ PUC ಮಾರ್ಕ್ಸ್ ಕಾರ್ಡ್‌ನ ಇದೂ ಅಷ್ಟೇ DPI ಜಾಸ್ತಿ ಇಟ್ಟು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. PUC ಮಾರ್ಕ್ಸ್ ಕಾರ್ಡ್‌ನ, ನಿಮ್ಮ UG ಡಿಗ್ರಿ ಮಾರ್ಕ್ಸ್ ಕಾರ್ಡ್‌ನ, PG ಮಾರ್ಕ್ಸ್ ಕಾರ್ಡ್‌ನ. ಇಲ್ಲಿ UG ಮಾರ್ಕ್ಸ್ ಕಾರ್ಡ್ ಅಂತ ಬಂದರೆ ಸಪೋಸ್ ನಿಮ್ಮ ಸೆಮಿಸ್ಟರ್ ಇದ್ದರೆ ಒಂದು 6 ಮಾರ್ಕ್ಸ್ ಕಾರ್ಡ್ ಇರ್ತವೆ, ಒಂದು ಕಾನ್ವೊಕೇಷನ್. ಎಲ್ಲವೂ ಏನಂತಂದರೆ ಒಂದೇ PDF ಅಲ್ಲಿ ನೀವು 7 ಸ್ಕ್ಯಾನ್ನ ಮಾಡಿ ಅಪ್ಲೋಡ್ ಮಾಡಬೇಡಿ. ಇಲ್ಲಿ ಇಲ್ಲಿ ಏನಂತಂದರೆ UG ಮಾರ್ಕ್ಸ್ ಕಾರ್ಡ್ ಅದೇ ಥರ ಅಪ್ಲೋಡ್ ಮಾಡಿ. ಇಲ್ಲಿ PG ಮಾರ್ಕ್ಸ್ ಕಾರ್ಡ್ ಇದ್ದರೆ ನೀವು PG ಏನೋ ಓದಿದ್ರೆ ಅಪ್ಲೋಡ್ ಮಾಡಿ. ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್‌ನ ಇಲ್ಲಿ ಸ್ಟಡಿ ಸರ್ಟಿಫಿಕೇಟ್ ಏನಂತಂದರೆ ಅದೂ ಅಷ್ಟೇ ಅಷ್ಟು ಸರ್ಟಿಫಿಕೇಟ್‌ನ ನೀವು ಒಂದೇ ಇದರಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. 1 KB ಟು 1 MB ತನಕನೂ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್, ಇಲ್ಲಿ ಸ್ಪೆಷಲ್ ಗ್ರೂಪ್ ಅಂತ ಹೇಳ್ದಂಗೆ NSS, ಹೊರನಾಡು ಕನ್ನಡಿಗ, ಗಡಿನಾಡು ಕನ್ನಡಿಗ, ಯಾವುದೋ ಕ್ಯಾಟಗರಿ, ಡಿಫೆನ್ಸ್ ಪರ್ಸನ್ನು. ಇಲ್ಲಿ ಏನಾದರೂ ಬಂದರೆ ಈ ಡಿಫೆನ್ಸು ಮತ್ತು NSS ಸ್ಪೋರ್ಟ್ಸ್ ಕ್ಯಾಟಗರಿ ಬಂದರೆ ಇಲ್ಲಿ ಸ್ಪೆಷಲ್ ಗ್ರೂಪ್ ಅಂತ ಹಾಕ್ತೀವಿ, ಅದನ್ನು ಅಪ್ಲೋಡ್ ಮಾಡ್ಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್‌ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಪರ್ಸನಲ್ ಡೀಟೇಲ್ಸು, ರಿಸರ್ವೇಷನು, ಎಜುಕೇಷನ್ ಇನ್‌ಸ್ಟಿಟ್ಯೂಷನ್ನ, ಡಿಸ್ಟ್ರಿಕ್ಟ್‌ನ ಮತ್ತು ಫೋಟೋ ಆ್ಯಂಡ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದಾಗ ಲಾಸ್ಟ್ ಈ ಪೇಮೆಂಟ್‌ನ ಮಾಡಬೇಕಾಗತ್ತೆ. ಇಲ್ಲಿ ಅಪ್ಲಿಕೇಶನ್ ನಂಬರು, ಅಮೌಂಟ್ ಎಷ್ಟು, ಪೇಮೆಂಟ್ ಸ್ಟೇಟಸ್, ಬ್ಯಾಂಕ್ ರೆಫರೆನ್ಸ್ ನಂಬರ್ ಏನು, ಇದನ್ನು ಗೊತ್ತಾಗುತ್ತೆ. ಇಲ್ಲಿ ಪೇ ನೌ ಅಂತ ಕ್ಲಿಕ್ ಮಾಡಿದ್ರೆ UPI ಮುಖಾಂತರ ನೀವು ಒಂದೊಂದು ಕ್ಯಾಟಗರಿ ಒಂದೊಂದು ಫೀಸ್ ಇದೆ, ಅದನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿ ಪೇಮೆಂಟ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಪ್ರಿಂಟ್ ಕೊಟ್ಟರೆ ನಿಮ್ಮ ಅಕ್ನಾಲೆಜ್ಮೆಂಟ್ ಸ್ಲಿಪ್‌ನ ಪ್ರಿಂಟ್ ಮಾಡ್ಕೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್‌ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.